ಕುರ್ಚಿ ಕದನಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದ ಹಾಗೆ ಕಾಣಿಸ್ತಾ ಇದೆ. ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದಿದ್ದೆ, ಒಂದಲ್ಲ ಒಂದು ಬಾರಿ ನಾವು ಗೆದ್ದೇ ಗೆಲ್ತೇವೆ ಅಂತ ಹೇಳ್ತಿದ್ದಾರೆ ಡಿ.ಕೆ. ಸುರೇಶ್. ಇವರಿಬ್ಬರ ಮಾತುಗಳನ್ನ ಕೇಳ್ತಾ ಇದ್ರೆ ಸದ್ಯಕ್ಕಂತೂ ಸಿಎಂ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕ್ ಬಿದ್ದಿದ್ಯಾ ಅನ್ನುವ ಅನುಮಾನಗಳು ಕೂಡ ಶುರುವಾಗಿದೆ. ಮುಖ್ಯಮಂತ್ರಿಗಳು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದ್ರ ಬಗ್ಗೆ ಈಗಲೇ ಮಾತನಾಡೋದು ಬೇಡ ಅಂತ ಹೇಳಿ ಅವ್ರು ಮುಂದಕ್ಕೆ ಹಾಕಿದ್ದಾರೆ. ಅದನ್ನೇ ಅವ್ರು ಹೇಳಿದ್ದಾರೆ. ಇವತ್ತು ಸಿಗ್ಲಿಲ್ಲ ಅಂದ್ರೆ ನಾಳೆ ಸಿಗುತ್ತೆ, ನಾಳೆ ಸಿಗ್ಲಿಲ್ಲ ಅಂದ್ರೆ ನಾಳೆ ಸಿಗುತ್ತೆ. ಸೋಲು ಗೆಲುವಿನ ಭಾಗ. ರಾಜಕೀಯದಲ್ಲೂ ಸೋಲ್ಬೇಕಾಗ್ತದೆ, ಗೆಲ್ಬೇಕಾಗ್ತದೆ. ಆದ್ರೆ ಪ್ರಯತ್ನಗಳು ನಡೀತಾ ಇರಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಯಾರು ಇಂಥ ಹೇಳಿಕೆಗಳನ್ನ ಕೊಡಬೇಡದು. ವರಿಷ್ಠರು ತೀರ್ಮಾನ ಮಾಡ್ತಾ ಇದ್ದಾರೆ. ವರಿಷ್ಠರ ಬಗ್ಗೆ ಗೌರವವನ್ನು ಇಟ್ಟು ವರಿಷ್ಠರ ಮಾತು ಬಗ್ಗೆ, ವರಿಷ್ಠರ ಶಿಸ್ತನ ಬಗ್ಗೆ ಗಮನ ಹರಿಸಿ. ಆ ತೀರ್ಮಾನ ಹೈಕಮಾಂಡ್ ತಗೊಳ್ತದೆ. ನಾವಾಗ್ಲಿ ಯತೀಂದ್ರ ಅವರಲ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವಂತ ಕಾಲ ಖಂಡಿತ ಇಲ್ವಂತ ಅನ್ಸುತ್ತಾ? ಅದೆಲ್ಲ ನಾವು ತೀರ್ಮಾನ ಮಾಡಕ್ಕಾಗಲ್ಲ ಬಿಡಿ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಮುಖ್ಯಮಂತ್ರಿಗಳು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದ್ರ ಬಗ್ಗೆ ಈಗಲೇ ಮಾತನಾಡೋದು ಬೇಡ ಅಂತ ಹೇಳಿ ಅವ್ರು ಮುಂದಕ್ಕೆ ಹಾಕಿದ್ದಾರೆ. ಅದನ್ನೇ ಅವ್ರು ಹೇಳಿದ್ದಾರೆ. 5 ವರ್ಷ ನಮ್ಮಪ್ಪನೇ ಸಿಎಂ ಬದಲಾವಣೆ ಆಗೋದೇ ಇಲ್ಲ. ಸದ್ಯಕ್ಕೆ ಸಿಎಂ ಬದಲಾವಣೆಯ ಪ್ರಸ್ತಾಪವೇ ಇಲ್ಲ. ಇದು ಭವಿಷ್ಯ. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾಗಿರೋ ರಾಜಕೀಯ ಭವಿಷ್ಯ. ರಾಜ್ಯದಲ್ಲಿ ನಡೀತಾಗಿದ್ದ ಪಟ್ಟದ ಆಟಕ್ಕೆ ಪೂರ್ತಿ ಬ್ರೇಕ್ ಹಾಕೋ ಭವಿಷ್ಯ ಆಗಿದು. ಹೌದು, ಈವರೆಗೆ ಒಂದು ಆಟ ನಡೀತಿತ್ತು. ಅದು ಪಟ್ಟದ ಆಟ. ಸಿಎಂ ಕುರ್ಚಿಯಲ್ಲಿ ಕೂರ್ಲೇಬೇಕು ಅಂತ ಡಿಸಿಎಂ ಡಿ.ಕೆ.ಶಿ ಅಖಾಡಕ್ಕೆ ಇಳಿದಿದ್ರು. ನಾನು ಯಾವುದೇ ಕಾರಣಕ್ಕೂ ನನ್ನ ಕುರ್ಚಿ ಬಿಟ್ಟು ಕೊಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು ಸಿಎಂ ಸಿದ್ದರಾಮಯ್ಯ. ಇಬ್ಬರ ನಡುವೆ ಸಿಎಂ ಕುರ್ಚಿಯನ್ನ ಪಡೆದುಕೊಳ್ಳೋದಕ್ಕೆ ಮತ್ತು ಉಳಿಸಿಕೊಳ್ಳೋದಕ್ಕೆ ದೊಡ್ಡ ಹೋರಾಟವೇ ನಡೆಯಿತು. ಕೊನೆಗೆ ಇಬ್ಬರನ್ನು ಸಮಾಧಾನ ಮಾಡಿದ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರಿಗೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಸೂಚನೆ ಕೊಡ್ತು. ಹೈಕಮಾಂಡ್ ಸೂಚನೆಯಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ಮೇಲೆ ಎಲ್ಲವೂ ತಣ್ಣಗಾಗಿತ್ತು. ಎಲ್ಲರ ಚಿತ್ತ ಬೆಳಗಾವಿಯ ಅಧಿವೇಶನದ ಕಡೆಗಿತ್ತು. ಇಂಥ ಟೈಮಲ್ಲೇ ಅಧಿವೇಶನದಲ್ಲೇ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ 5 ವರ್ಷ ನಮ್ಮಪ್ಪನೇ ಸಿಎಂ ಎಂದಿದ್ದಾರೆ. ಇದೇ ಮಾತು ಕುತೂಹಲ ಮೂಡಿಸ್ತಿದೆ. ಯತೀಂದ್ರ ಮತ್ತೆ ಹೇಳಿದ್ದಾಯ್ತು. ಡಿ.ಕೆ.ಶಿ ಕನಸಿಗೆ ಬಿತ್ತ ತಣ್ಣೀರು. ಯತೀಂದ್ರ ಮಾತಿಗೆ ಕೆರಳಿದ್ ಹೇಗೆ ಬಂಡೆ ಟೀಮ್ ಮುಂದೇನು? ಇದು ಅಧಿವೇಶನದ ಟೈಮು. ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಡಳಿತಾರೂಢ ಪಕ್ಷ ಮತ್ತು ವಿಪಕ್ಷಗಳು ಚರ್ಚೆ ನಡೆಸೋ ಟೈಮು. ಈ ಅಧಿವೇಶನ ನಡೀತಾಗಿರೋದು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಿದೆ ಅಂದಮೇಲೆ ಇನ್ನೂ ಒಂದಷ್ಟು ನಿರೀಕ್ಷೆಗಳು ಕೂಡ ಹೆಚ್ಚಿರ್ತಾವೆ. ಅದೆಲ್ಲ ನಿರೀಕ್ಷೆಗಳನ್ನು ಸರ್ಕಾರ ರೀಚ್ ಮಾಡಬೇಕು. ಅದಕ್ಕಾಗಿ ವಿಪಕ್ಷಗಳ ಸವಾಲನ್ನು ಸಮರ್ಥವಾಗಿ ಎದುರಿಸಬೇಕು. ಇದಕ್ಕಾಗಿಯೇ ಕೆಲವು ದಿನಗಳ ಹಿಂದೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಸಭೆಯೊಂದು ನಡೆದಿತ್ತು. ಅಧಿವೇಶನದ ಟೈಮಲ್ಲಿ ಹೇಗೆ ಇರಬೇಕು ಅಂತ ಆ ಸಭೆಯಲ್ಲಿ ಸೂಚನೆ ನೀಡಲಾಗಿತ್ತು. ನಾಯಕತ್ವ ವಿಚಾರದ ಬಗ್ಗೆ ಯಾರೂ ಚರ್ಚೆ ಮಾಡಬಾರದು ಅಂತ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಆದ್ರೆ ಈಗ ಮತ್ತೆ ನಾಯಕತ್ವ ವಿಚಾರ ಸದ್ದು ಮಾಡ್ತಾಗಿದೆ. ನಮ್ಮಪ್ಪನೇ 5 ವರ್ಷ ಸಿಎಂ ಅಂತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಮುಖ್ಯಮಂತ್ರಿಗಳು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದ್ರ ಬಗ್ಗೆ ಈಗಲೇ ಮಾತನಾಡೋದು ಬೇಡ ಅಂತ ಹೇಳಿ ಅವ್ರು ಮುಂದಕ್ಕೆ ಹಾಕಿದ್ದಾರೆ. ಅದನ್ನೇ ಅವ್ರು ಹೇಳಿದ್ದಾರೆ. ಹೌದು, ಸಿದ್ದರಾಮಯ್ಯನೇ 5 ವರ್ಷ ಸಿಎಂ. ಈ ಮಾತು ಮೊದಲಿಂದಾನೂ ಕೇಳಿ ಬರ್ತಿದೆ. ಸಿದ್ದರಾಮಯ್ಯ ಮಾತ್ರವಲ್ಲ, ಸಿದ್ದರಾಮಯ್ಯ ಟೀಮ್ ಇದೇ ಮಾತನ್ನ ಆಗಾಗ ಹೇಳ್ತಿದೆ. ಪವರ್ ಶೇರಿಂಗೂ ಇಲ್ಲ, ಸಿಎಂ ಬದಲಾವಣೆಯೂ ಇಲ್ಲ ಅಂತ ಗಟ್ಟಿ ಧ್ವನಿಯಲ್ಲೇ ಕೂಗ್ತಿದೆ. ಆದ್ರೆ ಇತ್ತೀಚೆಗೆ ಯಾಕೋ ಆ ಗಟ್ಟಿ ಧ್ವನಿ ಸ್ವಲ್ಪ ತಣ್ಣಗಾಗಿತ್ತು. ನಾನೇ 5 ವರ್ಷ ಸಿಎಂ ಅಂತ ಹೇಳೋದ್ರ ಬದಲಿಗೆ ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೇವೆ ಅಂತ ಎಲ್ಲರೂ ಹೇಳೋದಕ್ಕೆ ಶುರು ಮಾಡಿದ್ರು.
ಆ ನಂತರ ಸಿಎಂ ಡಿಸಿಎಂ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಿದ್ರು. ಇನ್ನೇನು ಎಲ್ಲವೂ ಸೈಲೆಂಟ್ ಆಯ್ತು ಅನ್ನೋ ಟೈಮಿಗೆ 5 ವರ್ಷ ಸಿದ್ದರಾಮಯ್ಯನೇ ಸಿಎಂ ಅಂದಿದ್ದಾರೆ ಯತೀಂದ್ರ. ಸರ್ಕಾರ ಬಂದಾಗಿನ ಮೊದಲನೇ ವರ್ಷದಿಂದ ಕೂಡ ಅವ್ರು ಅದನ್ನ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಮೊದಲನೇ ವರ್ಷ ಅದು ಮೂಡ ಬಂತು, ಆ ಸಮಯದಲ್ಲೂ ತಂದೆಯವರು ಪದವಿಯಿಂದ ಕೆಳಗಿಳಿತಾರೆ ಅಂತ ಹೇಳಿದ್ರು. ನಂತರ ಲೋಕಸಭಾ ಎಲೆಕ್ಷನ್ ಬಂತು, ಅದರೊಳಗೂ ಕೂಡ ಸೀಟ್ ಕಮ್ಮಿ ಬಂದು ಅವ್ರನ್ನ ಕೆಳಗಿಳಿಸ್ತಾರೆ ಅಂತ ಹೇಳಿದ್ರು. ಸೊ ಹಾಗೆ ಅವ್ರು ಹೇಳ್ಕೊಂಡೇ ಬರ್ತಿದ್ದಾರೆ. ಬಟ್ ಅವ್ರು ಕನಸು ಕಾಣ್ತಾ ಕೂತಿರ್ಬೇಕಷ್ಟೇ. ಅದು ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ. ಜನರು ಕೂಡ ನಮ್ಮ ಆಡಳಿತ ಬಗ್ಗೆ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವ. ಬೇರೆ ವಿಷಯಗಳು ಕೂಡ ಚರ್ಚೆ ಆಯಿತು. ಅದ್ರ ಭಾಗವಾಗಿ ಇದು ಒಂದು ವಿಷಯ ಚರ್ಚೆ ಆಯಿತು. ಚರ್ಚೆ ಆದಾಗ ಅದ್ರ ಬಗ್ಗೆ ಈಗಲೇ ಮಾತನಾಡೋದು ಬೇಡ ಅಂತ ಹೇಳಿ ಅವ್ರು ಮುಂದಕ್ಕೆ ಹಾಕಿದ್ದಾರೆ. ಅದನ್ನೇ ಅವ್ರು ಹೇಳಿದ್ದಾರೆ. ಯತೀಂದ್ರ ಮಾತ್ರ ಅಲ್ಲ, ಸಿದ್ದು ಬಣದಲ್ಲಿರೋ ನಾಯಕರೆಲ್ಲರದ್ದು ಅದೇ ಅಭಿಪ್ರಾಯ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ನಂತರ ಯಾರೂ ಸಹ ಕುರ್ಚಿ ವಿಚಾರದ ಬಗ್ಗೆ ಹೇಳಿಕೆಗಳನ್ನ ಕೊಡೋದಕ್ಕೆ ಮುಂದಾಗ್ತಾಗಿಲ್ಲ. ಎಲ್ಲರೂ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿ ಸೈಲೆಂಟ್ ಆಗಿದ್ದಾರೆ. ಆದರೆ ಕೆಲವರು ಮಾತ್ರ ಯಾವ ಆದೇಶಕ್ಕೂ ಕ್ಯಾರೆ ಎನ್ನದೆ ಸಿದ್ದರಾಮಯ್ಯ 5 ವರ್ಷ ಸಿಎಂ, ಅವರೇ ರಾಜೀನಾಮೆ ಕೊಡದೆ ಅವರನ್ನ ಬದಲಾವಣೆ ಮಾಡೋದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡೇ ಆಯ್ಕೆ ಮಾಡಿದೆ. 5 ವರ್ಷಗಳಿಗೆ ಸಿಎಲ್ಪಿ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ ಅನ್ನೋದು ಕೆಲವರ ಅಭಿಪ್ರಾಯ. ನೋಡ್ರಿ, CLP-ನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು CLP ಲೀಡರ್ ಎಲೆಕ್ಟ್ ಆಗಿರೋದು. ಹಿ ಹ್ಯಾಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ಟರೆ ಇನ್ನೊಬ್ರು ಬರಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. 5 ವರ್ಷ ಸಿದ್ದು ಸಿಎಂ ಅನ್ನೋದು ಸಿದ್ದು ಟೀಮ್ ಹೇಳ್ತಾಗಿರೋ ಮಾತು. ಇದು ಡಿಕೆ ಟೀಮ್ ಅನ್ನು ಕೆರಳಿಸಿದೆ. ಇದರ ಜೊತೆಗೆ ಒಗ್ಗಟ್ಟು ಪ್ರದರ್ಶನಕ್ಕೆ ಡಿಕೆ ಟೀಮ್ ಸಜ್ಜಾಗಿದೆಯಂತೆ. 5 ವರ್ಷ ಸಿದ್ದು ಸಿಎಂ ಅನ್ನೋ ಯತೀಂದ್ರ ಮಾತಿನಿಂದ ಡಿಕೆಶಿ ಟೀಮ್ನಲ್ಲಿ ತಲ್ಲಣ ಉಂಟಾಗಿದೆ. ಸುವರ್ಣಸೌಧಕ್ಕೆ ಮಂಗಳವಾರ ಡಿಸಿಎಂ ಡಿಕೆಶಿ ಬರಲಿದ್ದು, ಅಧಿವೇಶನಕ್ಕೂ ಮುನ್ನ ಡಿಕೆಶಿ ಜೊತೆಗೆ ಚರ್ಚಿಸಿ ಒಗ್ಗಟ್ಟು ಪ್ರದರ್ಶನ ಮಾಡಲು ಡಿಕೆ ಟೀಮ್ ಸಜ್ಜಾಗಿದೆ. ಯತೀಂದ್ರ ಹೇಳಿಕೆ ಈಗಾಗಲೇ ಡಿಕೆ ಬ್ರದರ್ಸ್ ಗಮನಕ್ಕೆ ತರಲಾಗಿದ್ದು, ಯತೀಂದ್ರ ಮಾತಿಗೆ ತಿರುಗೇಟು ನೀಡೋ ಕೆಲಸವನ್ನು ಡಿಕೆ ಟೀಮ್ ಮಾಡ್ತಾಗಿದೆ. ಜನವರಿ 2ರ ಕುತೂಹಲ ಸೃಷ್ಟಿಸಿದ ಶಾಸಕ. ಯತೀಂದ್ರ ಹೇಳಿಕೆಗೆ ತಿರುಗೇಟು ನೀಡೋ ಕೆಲಸ ನಡೆಯುತ್ತಿದೆ. ಜನವರಿ 2ಕ್ಕೆ ಈ ಬಗ್ಗೆ ಮಾತಾಡ್ತೇವೆ ಅಂತ ಡೇಟ್ ಫಿಕ್ಸ್ ಮಾಡಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ಜನವರಿ ಮಾತಾಡ್ತೀನಿ, 100% ಮಾತಾಡ್ತೀನಿ. ಯಾಕಂದರೆ ಮಾತು ಕೊಟ್ಬಿಟ್ಟು ನಿಮಗೆ ಡಿಸೆಂಬರ್ ಮುಗಿಲಿ ಮಾತಾಡ್ತೀನಿ. ಜನವರಿ ಒಂದು ಮೊದಲನೇ ದಿನನೇ ಕಾಂಟ್ರವರ್ಸಿ ಬೇಡ. ಜನವರಿ 1 ಬಿಟ್ಟರೆ 2ನೇ ತಾರೀಕು ಬರ್ರಿ, ಒಂದು ಮಾತಾಡೋದು ಬರ್ಬೋದು. ನಾನು ಈಗ CM ಆಗ್ತೀನಿ ಅಂತ ಹೇಳ್ಬೇಕು ಅಂದರೆ ಆ ಸಂದರ್ಭ ಬರಬೇಕು. ಸಂದರ್ಭ ಬಂದಾಗ ಹೇಳಿದ್ರೆ ಅದಕ್ಕೊಂದು ತೂಕ ಇರ್ತದೆ. ಸುಮ್ಮನೆ ಈಗ 100-140 ನಾನು CM ಆಗ್ತೀನಿ ಆಗ್ಬೋದು. ಜೀವನದಾಗ ಯಾರು ಆಗಲ್ಲ, ಯಾರನ್ನ ಬರೋದು ಏನಿದೆ ಗೊತ್ತಿಲ್ಲ. ಸಂದರ್ಭ ಬಂದಾಗ ಆಗ್ತೀವಿ. ಸಂದರ್ಭ ಬರ್ತಾನೆ ಹೇಳೋದಕ್ಕೆ ಅವಶ್ಯಕತೆ ಇಲ್ಲ. ನಮ್ಮದು ಅವಧಿ 10 ವರ್ಷದ ಅವಧಿ ಕಂಟಿನ್ಯೂ ಇದೆ. 2 ವರ್ಷ 17 ವರ್ಷ ಇದೆ. ಎಷ್ಟು ಚೆನ್ನಾರು ಮುಖ್ಯಮಂತ್ರಿ ಆಗೋಷ್ಟು ಟೈಮ್ ಇದೆ. ನೋಡೋಣ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಸಿದ್ದರಾಮಯ್ಯನವರ ಕೊನೆ ಸಭೆ ಅಂತ ನನಗೆ ಹೆಂಗೆ ಗೊತ್ತು, ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಅದನ್ನ ನಾನು ಮಾಡೋಕ್ಕಾಗಲ್ಲ. ನಾನು ಮಾಡೋದಾಗಿದ್ರೆ ಏನೋ ಮಾಡ್ಬೋದಿತ್ತು. ನಾನಾಗ್ಲಿ ಬೇರೆಯವರಾಗ್ಲಿ ಇಂತಹ ಸಂದರ್ಭದಲ್ಲಿ ಯಾರೂ ಹೇಳಿಕೆ ಕೊಡಬಾರದು. ಸಿಎಂ ಯಾರಾಗಬೇಕು ಅನ್ನೋದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಡಿಸಿಎಂ ಸಿಎಂ ಆಗೇ ಆಗ್ತಾರೆ. ಜನವರಿ 6ರಿಂದ 9ರವರೆಗೆ ಕಾದು ನೋಡಿ ಎಂದಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್. ವರಿಷ್ಠರು ಈಗಾಗಲೇ ತೀರ್ಮಾನ ಮಾಡಲಿಕ್ಕೆ ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ತೀರ್ಮಾನ ಮಾಡ್ತಾರೆ. ಸುಮ್ಮನೆ ವಿನಾಕಾರಣ ಹೇಳಿಕೆ ಕೊಟ್ಟು, ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲದಕ್ಕೂ ಪಕ್ಷಕ್ಕೆ ಹಾನಿ ಮಾಡುವಂತ ಹೇಳಿಕೆ ಇವೆಲ್ಲನೂ ಕೂಡ ಯಾರೇ ಆಗಲಿ ಇದ್ದ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಆಗ್ತಾರೆ, ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9ಕ್ಕೆ ಕಾದ್ ನೋಡಿ. ಇವರಿಬ್ಬರು ಈ ರೀತಿ ಹೇಳ್ತಾಗಿದ್ರೆ ಡಿಕೆ ಸುರೇಶ್ ಮಾರ್ಮಿಕವಾಗಿ ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ. ಪ್ರಯತ್ನ ಮಾಡುತ್ತಿದ್ದೀವಿ ಎಂದ ಮೇಲೆ ಒಂದಲ್ಲ ಒಂದು ದಿನ ಗೆಲ್ಲಲೇಬೇಕು. ಎಲ್ಲ ಚಟುವಟಿಕೆಯಲ್ಲೂ ಸೋಲು ಗೆಲುವು ಇರಲೇಬೇಕು. ರಾಜಕೀಯದಲ್ಲೂ ಸೋಲು ಗೆಲುವು ಇದ್ದದ್ದೇ. ಆದರೆ ಪ್ರಯತ್ನ ಮಾತ್ರ ಮಾಡ್ತಾನೇ ಇರಬೇಕು ಎಂದಿದ್ದಾರೆ. ಇದು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸಿಎಂ ಕುರ್ಚಿ ಸದ್ಯಕ್ಕೆ ಡಿಕೆಶಿಗೆ ದಕ್ಕಲ್ಲ ಅನ್ನೋ ಹಾಗೆ
ಡಿಕೆ ಸುರೇಶ್ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಯತ್ನ ನಿರಂತರವಾಗಿರಲಿ, ಖಂಡಿತ ಯಶಸ್ಸು ನಿಮಗೆ ಸಿಕ್ಕೇ ಸಿಗ್ತದೆ. ಇವತ್ತು ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ, ನಾಳೆ ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ. ಸೋಲು ಗೆಲುವಿನ ಭಾಗ. ಒಬ್ರು ಸೋಲ್ಬೇಕಾಗ್ತದೆ, ಇನ್ನೊಬ್ರು ಗೆಲ್ಲಬೇಕಾಗ್ತದೆ. ಕ್ರೀಡೆಯಲ್ಲೂ ಸೋಲ್ಬೇಕಾಗ್ತದೆ, ಎಲ್ಲ ರಂಗದಲ್ಲೂ ಕೂಡ ಸೋಲ್ಬೇಕಾಗ್ತದೆ. ರಾಜಕೀಯದಲ್ಲೂ ಸೋಲ್ಬೇಕಾಗ್ತದೆ, ಗೆಲ್ಲಬೇಕಾಗ್ತದೆ. ಆದರೆ ಪ್ರಯತ್ನಗಳು ನಡೀತಾ ಇರಬೇಕಾಗ್ತದೆ. ಆ ಪ್ರಯತ್ನಗಳು ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಫಲ ನೀಡುತ್ತದೆ ಅಂತಕ್ಕಂಥ ಒಟ್ನಲ್ಲಿ ಯತೀಂದ್ರ ಮಾತುಗಳಿಂದ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಜಟಾಪಟಿ ಮತ್ತಷ್ಟು ತಾರಕಕ್ಕೇರೋ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲದಕ್ಕೂ ಯಾವಾಗ ತೆರೆ ಬೀಳುತ್ತೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಅಧಿವೇಶನ ಮುಗಿದ ಮೇಲೆ ಅಂದರೆ ಡಿಸೆಂಬರ್ 19 ಬಳಿಕ ಹೈಕಮಾಂಡ್ ಸಂದೇಶ ಬರುವ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಆದರೆ ಡಿಸೆಂಬರ್ 19ರಿಂದ ಒಂದು ವಾರ ವಿದೇಶ ಪ್ರವಾಸವನ್ನು ರಾಹುಲ್ ಗಾಂಧಿಯೇ ಕೈಗೊಂಡಿದ್ದಾರೆ. ಕ್ರಿಸ್ಮಸ್ನ ಬಳಿಕ ಭಾರತಕ್ಕೆ ರಾಹುಲ್ ವಾಪಸಾಗಲಿದ್ದು. ಪಟ್ಟದಾಟದ ಕ್ಲೈಮ್ಯಾಕ್ಸ್ಗೆ ಕ್ರಿಸ್ಮಸ್, ಹೊಸ ವರ್ಷ, ಜನವರಿ, ಸಂಕ್ರಾಂತಿ ಅಂತೆಲ್ಲ ಕುತೂಹಲಗಳು ಸೃಷ್ಟಿಯಾಗ್ತಾನೇ ಇದ್ದಾವೆ.